ಸ್ನೇಹಿತರೆ. ಇಂದಿನ ಸದ್ವಿಚಾರ, ಪರಮಾತ್ಮ ಎಲ್ಲ ಬಲ್ಲವ, ಪರಮಾತ್ಮ ಎಲ್ಲವನ್ನೂ ಬಲ್ಲವ. ಪಾಂಡವರು ಅದೇ 14 ವರ್ಷ ವನವಾಸಕ್ಕೆ ಹೋಗಿರ್ತಾರಲ್ಲ, ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಘಟನೆ. ಹೇಗಿದ್ದಾರೆ ಅಂತ ನೋಡ್ಕೊಂಡು ಬರ್ಲಿಕ್ಕೆ ಅರಣ್ಯದಲ್ಲಿ ಇರ್ತಕ್ಕಂತಹ ಪಾಂಡವರನ್ನ ನೋಡ್ಲಿಕ್ಕೆ ಕೃಷ್ಣ ಪರಮಾತ್ಮ ಹೋಗಿರ್ತಾರೆ. ಹೋದಾಗ ತಂಗಿ ದ್ರೌಪದಿಗೆ ಹೇಳಿರ್ತಾರೆ, ಒಂಚೂರು ಬಿಸಿನೀರನ್ನ ಇಡಮ್ಮ ಸ್ನಾನಕ್ಕೆ ಅಂತ. ಅಲ್ಲೇನೋ ಬಿಸಿನೀರು ಕಾಯಿಸ್ಲಿಕ್ಕೆ ಇಟ್ಟಿರ್ತಾರೆ, ಎಷ್ಟು ಹೊತ್ತಾದ್ರೂ ಬಿಸಿ ಆಗೋಲ್ಲ. ದ್ರೌಪದಿ ಎಲ್ಲ ನೋಡಿ ತನ್ನ ಗಂಡಂದ್ರನ್ನು ಕರೆದು ಕೇಳ್ತಾರೆ, ಏನ್ ಮಾಡಿದ್ರು ಬಿಸಿ ಆಗ್ತಿಲ್ಲ. ಭೀಮ ಇನ್ನೊಂದಷ್ಟು ಲೋಡ್ ಸೌದೆನೆ ತಗೊಂಬಂದ್ಬಿಟ್ಟು ಆ ಒಂದು ಪಾತ್ರೆ ಹತ್ರ ಇಡ್ತಾರೆ. ದಗ 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 ಬೆಂಕಿ ಉರಿತಾ ಇರುತ್ತೆ, ಆದ್ರೂ ಸಹ ನೀರು ಬಿಸಿ ಆಗೋದೇ ಇಲ್ಲ. ಫೈನಲ್ ಸೊಲ್ಯೂಷನ್ ಏನು? ಕೃಷ್ಣನನ್ನ ಕೇಳ್ತಾರೆ ಬಂದು ಎಲ್ಲರೂ, ಕೃಷ್ಣ ಪರಮಾತ್ಮ ಹೀಗಾಗ್ತಿದೆ, ಏನ್ ಮಾಡ್ಬೇಕು ಅಂತ. ಆಗ ಕೃಷ್ಣ ಹೇಳ್ತಾರೆ, ಆ ನೀರನ್ನ ಚೆಲ್ಲಿ ಬೇರೆ ನೀರನ್ನ ಇಡಿ, ಬಿಸಿ ಆಗ್ತದೆ ಅಂತ. ಹಾಗೆ ಮಾಡಿದಾಗ ನೀರು ಆದಷ್ಟು ಬೇಗ ಬಿಸಿ ಆಗಿ ಹೋಗ್ತದೆ. ಎಲ್ರಿಗೂ ಆಶ್ಚರ್ಯ, ಮೊದಲನೇ ನೀರಿಗೆ ಏನಾಗಿತ್ತು ಅಂತ ಕೃಷ್ಣನನ್ನ ಕೇಳಿದಾಗ ಆಗ ದೇವರು ಹೇಳ್ತಾರೆ, ಆ ಪಾತ್ರದ ತಳದಲ್ಲೊಂದು ಕಪ್ಪೆ ಇತ್ತು, ಭಕ್ತಿಯಿಂದ ಬೇಡಿಕೊಳ್ತಾ ಇತ್ತು, ಅಪ್ಪ ನನ್ನ ಜೀವವನ್ನ ರಕ್ಷಿಸು ಅಂತ ಹೇಳಿ. ಹಾಗಾಗಿ ಆ ನೀರು ಬಿಸಿನೇ ಆಗ್ಲಿಲ್ಲ, ಎಷ್ಟೇ ಬಿಸಿ ಇದ್ರು ಸಹ ಅಂತ. ಇದರ ಸಾರ ಹೀಗಿದೆ ಸ್ನೇಹಿತರೆ, ಜೀವನದಲ್ಲಿ ನಮಗೆ ಎಷ್ಟೇ ಬಿಸಿ ಆಗಲಿ, ಇಂತಹ ವಾತಾವರಣಗಳು ಬರಲಿ, ಭಗವಂತ ಕಾಪಾಡು ಅಂದ್ರೆ ಪರಿಸ್ಥಿತಿ ಏನೇ ಇದ್ರೂ ಸಹ ನಮ್ಮನ್ನ ಕಾಯ್ಲಿಕ್ಕೆ ಭಗವಂತ ಇದ್ದಾನೆ ಅಂತ. ಎರಡನೇದು, ಮನುಷ್ಯರಿಗೆ ಗೊತ್ತಾಗದೇ ಇರುವಂತಹ, ನಮಗೆ ಈಗ ನಮ್ಗೇನ್ ಕಷ್ಟ ಬಂದ್ರು ಗೊತ್ತಾಗ್ತಿದೆ, ಏನಕ್ಕೋಸ್ಕರ ಬರ್ತಾ ಇದೆ ಅಂತ ಗೊತ್ತಿಲ್ಲ. ಅದು ಎಲ್ಲದಕ್ಕೂ ಒಂದು ಕಾರಣ ಇರ್ತದೆ. ಅದನ್ನ ಭಗವಂತ ಮೇಲಿಂದ ನೋಡ್ತಾ ಇರ್ತಾನೆ. ಇವತ್ತಲ್ಲ ನಾಳೆ ಒಳ್ಳೇದಾಗ್ತದೆ, ನಾವು ಭಗವಂತನ ಕೃಪೆಯಿಂದ, ಭಗವಂತನ ಭಕ್ತಿಯಿಂದ ಮುಂದುವರೆದಾಗ. ಭಕ್ತಿಗೆ ಜಯವಾಗಲಿ. ನಾಳೆ ಭೇಟಿಯಾಗೋಣ.